ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ನಿವೇದಿತಾ ಎಚ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಡಿಯೋ ಅಂದರೆ ಗೈಸ್, ನಾನು ಬೆಂಗಳೂರಲ್ಲಿದ್ದೆ, ಈಗ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ನಮ್ಮೂರು ದಾವಣಗೆರೆ ಕಡೆ ಹೋಗೋಣ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ನೋಡಿ ಗೈಸ್. ಇಲ್ಲೊಂದು ಬ್ಯಾಗ್ ಇದೆ, ಇದೆಲ್ಲ ಶಾಪಿಂಗ್ ಮಾಡಿರೋದು. ಅದು ಈ ಬ್ಯಾಗೆಲ್ಲ ತುಂಬಿಸಿದ್ದೀನಿ, ಮತ್ತು ಅಷ್ಟೇ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇದೊಂದು ಬುಕ್ ಬಿಟ್ಬಿಟ್ಟಿದ್ದೀನಿ ಹೇಳಿ ಹೋಗೋ ಕಾರಣ. ಇದೊಂದು ಇಟ್ಕೊಳ್ಳೋದು, ಮತ್ತೇನು ಬಿಟ್ಟಿಲ್ಲ. ತೇಜು ಬಿಟ್ಟಿದ್ರೆ ಎತ್ತಿಟ್ಟು ನೆಕ್ಸ್ಟ್ ಬಂದಾಗ ತಗೊಂಡೋಗ್ತೀನಿ ಆಯಿತಾ. ಇದನ್ನೊಂದು ಇಟ್ಕೊಳ್ಳೋದು, ಮತ್ತು ಹೋಗೋದಷ್ಟೇ. ಇವಾಗ ಟ್ರೈನ್ ಬುಕ್ ಆಗಿದೆ, 3 ಗಂಟೆಗೋ 3:15ಗೋ ಇದೆ. ಹೋಗ್ಬಿಟ್ಟು ಟ್ರೈನಲ್ಲಿ ಹೋಗಿ ಸೀದಾ ಅವರು ಎಲ್ಲೋ ಅಲ್ಲಿ ಯಾವುದೋ ಸ್ಟಾಪಲ್ಲಿ ಇಳ್ಕೊತಾರೆ. ನಾನು ಸೀದಾ ದಾವಣಗೆರೆಗೆ ಹೋಗ್ತೀನಿ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಅಷ್ಟೇ ನನ್ನ ಗೈಸ್, ಅಷ್ಟೇ. ಫೈನಲಿ ನಾನು ಬೆಂಗಳೂರಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಹೋಗೋಣ ಅಷ್ಟೇ. ನಮ್ಮ ತಂಗಿ ಎಲ್ಲ ಇರು ಅಂತ ಪಾಪ ಹೇಳ್ತಾ ಇದ್ಲು. ಅವಳು ಬೇಜಾರು ಮಾಡ್ಕೊಂಡಾಳೆ. ಇರ್ಲಿ ಕಣೆ, ಬೇಜಾರಾಗಬೇಡ. ಹೇಳು, ಏನಾದರೂ ಮಿಸ್ ಮಾಡ್ಕೊತೀಯ ನನ್ನ? ಹೇಳು, ನಿಜ ಹೇಳು. ಎಷ್ಟು ಜಾಸ್ತಿ ಅಂದರೆ? ಇವಾಗ ಬ್ಯಾಗ್ ಬಿಟ್ಟು ಒಳಗೆ ಬಚ್ಚಿಟ್ಬಿಡ್ತೀನಿ. ಬ್ಯಾಗ್ ಅಷ್ಟು ಬಚ್ಚಿಟ್ರು ಗೊತ್ತಾಗುತ್ತೆ. ಅಮ್ಮ ಬಾಯ್ ಮಾಡು. ಗೈಸ್, ನಮ್ಮ ಅಕ್ಕವರೆಲ್ಲ ಹೋಗ್ಬಿಟ್ರು. ಎಲ್ಲಿಗೆ ಹೊಂಟಿ? ಹಂಗೆ ಹೊಸ ಸ್ಲಿಪ್ಪರ್ ಅಂತ ಹಂಗೆ ಕ್ಯಾಟ್ ವಾಕ್ ಮಾಡ್ತಾ ಇದ್ದೆ. ಓಕೆ, ನಾನು ಹೊರಟು ಬಿಟ್ಟಿದ್ದೀನಿ. ಫೈನಲಿ ಬೇಜಾರಾಗ್ತಿದೆ, ಆದರೂ ಹೋಗ್ಬೇಕು. ಏನು ಮಾಡೋಂಗಿಲ್ಲ, ಹೋಗೋಣ. ಎಲ್ಲ ಬ್ಯಾಗ್ ಹಾಕ್ಕೊಂಡು ಹೊರಟಿದ್ದೀನಿ. ಬನ್ನಿ ಗೈಸ್. ನಮ್ಮ ದೇಜು ಬಾಯ್ ಹೇಳು. ಅಕ್ಕ ಬಾಯ್. ಹಾಂ, ನಮ್ಮ ಜೊತೆಗೆ ಬರ್ತಾರೆ ಅಕ್ಕನ ಮಗಳು. ಅವನು ಬರಲ್ಲ. ಅಮ್ಮ ಬಾಯ್, ಹೋಗೋಣ. ಥ್ಯಾಂಕ್ ಯು. ಜಗಳ ಆಡಬೇಡ ಫೋನಾಗೆ. ಜಗಳ ಏನು ಆಡಲ್ಲ. ಬಾಯ್, ಹುಷಾರಾ. ಮಿಸ್ ಯು. ಬಾಯ್. ಟೇಕ್ ಕೇರ್. ಲವ್ ಯು. ಟೇಕ್ ಕೇರ್. ಲವ್ ಯು. ಬಾಯ್. ಗೈಸ್, ನಾವು ಇವಾಗ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹೋಗೋಣ. ಹೋಗ್ಬಿಟ್ಟು ಸಿಗೋಣ ಅಷ್ಟೇ ಗೈಸ್. ಅಮ್ಮು ಐ ಹಾಯ್ ಫ್ರೆಂಡ್ಸ್. ಗೈಸ್, ಇವಾಗ ನಾವು ದಾವಣಗೆರೆಗೆ ಹೋಗ್ಬೇಕು. ಇನ್ನು ಟ್ರೈನ್ ಬಿಟ್ಟಿಲ್ಲ, ಕೂತಿದ್ದೀವಿ. ಇವಾಗ ಟ್ರೈನ್ ಹತ್ತಿದ್ದೀವಿ ಗೈಸ್, ಹೋಗೋದೇ. ಗೈಸ್, ಫೈನಲಿ ದಾವಣಗೆರೆಗೆ ಬಂದೆ. ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಫೈನಲಿ ಈಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬಾಯ್. ಇವಾಗಿನ ಮನೆಗೆ ಬಂದೆ. ನಮ್ಮಮ್ಮ ಏನು ತಂದಿದ್ಯಾ, ಇಷ್ಟೊಂದು ಬಟ್ಟೆ ತಂದ್ಯಾ ಅಂತ ನೋಡ್ತಿತ್ತು. ನಾನು ತಂದೇ ಇಲ್ಲಮ್ಮ ಏನು. ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನದ ನಂತರ. ಹೇಳು ಏನಾರ. ಈಗ ಬಂದೆ. ಜರ್ನಿ ಹಂಗೆ ಇತ್ತು ಕಣಮ್ಮ, ಚೆನ್ನಾಗಿತ್ತು. ಬೆಂಗಳೂರು ಹೋಗಿದ್ದೆಲ್ಲ ವಾತಾವರಣ ಚೆನ್ನಾಗಿತ್ತು. ಬೆಂಗಳೂರಿಗೆ ನಾವು ದುಡ್ಡಿದ್ರೆ ದುನಿಯಾ, ದುಡ್ಡಿಲ್ಲ ಅಂದರೆ ಏನೋ ನಡೆಯಲ್ಲ. ಏನೋ ಸರ್ಪ್ರೈಸ್ ತೋರಿಸ್ತಾನೆ ನೋಡಿ. ಗಿಂಬಲ್ ಟಂಟಡಾನ್. ನಾವು ಹೊಸ ಗಿಂಬಲ್ ತಗೊಂಡಿದೀವಿ ಗೈಸ್, ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಂಬಲ್ ಗೈಸ್. ನೋಡಿ, ಗಿಂಬಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಗಿಂಬಲ್ ತಗೊಂಡಿದ್ದೀವಿ ಹೊಸದು. ಟಂಟಡಾನ್. ಚೆನ್ನಾಗಿದೆ ಗಿಂಬಲ್. ಅಪ್ಪಾಜಿ, ಥ್ಯಾಂಕ್ ಯು ಫಾರ್ ದಿಸ್ ಕಬಾಬ್. ಥ್ಯಾಂಕ್. ನಾನು ಕಬಾಬ್ ತಿಂತಾ ಇದ್ದೀನಿ. ನಮ್ಮ ಅಪ್ಪಾಜಿ ಈಗ ಕಬಾಬ್ ತಂದರು, ಸೊ ನಾನು ಕಬಾಬ್ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ನನಗೆ ಕುಷ್ಕ ಕಬಾಬ್ ತಿನ್ನೋಂಗಾಯ್ತು, ತುಳಜಾ ಭವಾನಿ ಕುಷ್ಕ ಕಬಾಬ್. ಬಟ್ ಅಲ್ಲಿ ಹೋಗಕ್ಕೆ ಲೇಟ್ ಆಗಿದೆ ಅಲ್ಲೇ ಅಂತ ಸುಮ್ಮನಾದೆ. ಈಗ ತಿಂತಾ ಇದ್ದೀನಿ ಗೈಸ್. ನಮ್ಮ ಅಪ್ಪ ಎಲ್ಲೋ ಬೇರೆ ಕಡೆ ತಂದಿದ್ರು. ಚೆನ್ನಾಗಿದೆ. ಹಾಗೆ ಸ್ವಲ್ಪ ವರ್ಕ್ ಇತ್ತು ಗೈಸ್, ಮುಗಿಸಿ ಮಲಗ್ತಾ ಇದ್ದೀನಿ. ಬಾಯ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತಾನೆ ನಾಳೆ ಗೈಸ್.
ಟೈಮ್ 11:35 ಆಗಿದೆ. ನಮ್ಮ ನಂದನ್ ಈಗ ಏನು ಮಾಡಿದ್ದಾನೆ ಅಂದರೆ ಕೇಕ್ ಆರ್ಡ್ರ್ ಮಾಡಿದ್ದಾನೆ ಗೈಸ್. ನಾನು ಆಲ್ರೆಡಿ ಮಲಗಿದೆ ಮೀನ್ಸ್ ಫೋನ್ ನೋಡ್ತಾ ಇದ್ದೆ. ನೋಡಿ ಏನು ಅಂತ ತೋರಿಸ್ತೀನಿ. ಹ್ಯಾಪಿ ಬರ್ಡೇ ಅಮ್ಮ ಅಂತ. ವಾವ್ ನೈಸ್ ಸೂಪರ್. ನಂದು ಈ ಸಾಕು ನೀನು ಕಟ್ ಮಾಡಬೇಡ ಸಾಕು. ಗೈಸ್ ನೋಡಿ ನಾನು ಹೆಂಗಿದ್ದೀನಿ ಮುಚ್ಚಿ ಥರ ತೋರಿಸ್ತೀನಿ. ಮಲಗಿದ್ದೆ ಹಂಗೆ ಮಲಗಿದ್ದೆ. ಗೈಸ್ ಛೋಟಾ ಕೇಕ್ ಫಾರ್ ವಾಟ್ ವಾವ್ ನೈಸ್. ಗೈಸ್ ಹಿ ಈಸ್ ಪ್ರಿಪೇರಿಂಗ್ ಫಾರ್ ಮೈ ಮಾಮ್ಸ್ ಬರ್ಡೇ. ನಮ್ಮ ಒಳಗೋಗಿ ಮಲ್ಕೊಂಡವ್ರೆ, ಅದಕ್ಕೆ ತೆಗ್ದು ನೋಡ್ತಾ ಇದೀವಿ ಹಂಗೆ. ಗೈಸ್ ಈ ಕೇಕಿಗೆ 350 ಅಂತ ಗೈಸ್. ನೋಡಿ, ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ತಿರುಗು ನೋಡಿ ಗೈಸ್, ಅಲ್ಲೂ ನಂದನ್, ಅವನು ಟೀ ಶರ್ಟ್ ಮೇಲೂ ನಂದನ್. ತಿರುಗು, ಟೀ ಶರ್ಟ್ ಮೇಲೂ ನಂದನ್. ವಾಟ್ ಈಸ್ ದಟ್ 17? ಹಾಂ ಏನು ಅದು 17 ಮೀನ್ಸ್ ವಾಟ್? 17 means nothing. It's one of my favorite players, Jasinaba. Oh, who is that favorite player? ABD Villas. Okay, thank you. ನಮ್ಮ ಲಾಗ್ ನೋಡೋ ಸ್ವಲ್ಪ ಹೇಳ್ತೀರಾ? ನಥಿಂಗ್ ಅಂದರೆ ನಮ್ಗೆ ಸಿಟ್ಟು ಬರುತ್ತೆ. ಹೇಳು ಏನಾರ. 1+. ಏನಂದ 12 ಗಂಟೆಗಾಗಲಿ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ನೋಡೋಣ ನಮ್ಮಮ್ಮ ಏನು ಸರ್ಪ್ರೈಸ್ ಹಾಕತ್ತೋ ಇಲ್ಲೋ ಒಂದು ಗೊತ್ತಿಲ್ಲ. ನಮ್ಮಮ್ಮ ಆವಾಗಲೇ ಹೇಳಿದ್ರು, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂದ್ರಲ್ಲ ಅಂತಂದೇಳಿ ಮಾತಾಡಿಸಿ ಬಾಯಿ ಹೇಳೋದ್ರು ರೂಮ್ ಒಳಗೆ. ನೋಡಕ್ಕೋ ಗೈಸ್ ನಮ್ಮಮ್ಮಗೆ ಸರ್ಪ್ರೈಸ್ ಕೊಡ್ತಾನೆ. ನೋಡೋಣ ನಮ್ಮಮ್ಮಂದು ಹೆಂಗೆ. ಐ ಆಮ್ ಸೋ ಎಕ್ಸೈಟೆಡ್ ಹೌ ಮೈ ಮಾಮ್ ರಿಯಾಕ್ಟ್ಸ್. I can't wait baby. ನಾನಿವಾಗ ವಿಡಿಯೋ ಆಫ್ ಮಾಡ. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಕಟ್ ಮಾಡಕ್ಕೀಗ ಕಟ್ ಮಾಡಕ್ ಸಾಕು. Who first? ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. 200 ರೂಪೀಸ್ ನಮ್ಮ ಅಮ್ಮಂಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡಿ. ಅಜ್ಜಿದ್ ನೋಡಿದ್ರಾಗ ನಮ್ಮ ಅಜ್ಜಿ 200 ರೂಪೀಸ್ ನಮ್ಮ ಅಮ್ಮಂಗೆ ಗಿಫ್ಟ್ ಮಾಡಿದ್ದಾರೆ. ನಾವು ನಂದನಲ್ಲಿ ಹ್ಯಾಪಿ ಬರ್ಡೇ ಅಮ್ಮ ಅಂತ ಸ್ಟಿಕ್ಕರ್ ಇಟ್ಕೊಂಡಿದ್ದಾನೆ ನೋಡಿ. ಹ್ಯಾಪಿ ಬರ್ಡೇ ಅಮ್ಮ. ಕಟ್ ಮಾಡು. ನಾನು ಬರ್ತೀನಿ. ಆಯ್ತು ಸರಿ. ಹಾಂ ಸೊಸೆ ಬರ್ಡೇ ತಿನ್ಬೇಕಜ್ಜಿ. ಹಾಂ ಗೈಸ್ ನಮ್ಮ ಅಪ್ಪಾಜಿ ಬೈತವ್ರೆ. ಇಷ್ಟೊತ್ತಲ್ಲ ಏನಕ್ಕೆ ಇಷ್ಟೊಂದೆಲ್ಲ ರೆಡಿ ಮಾಡ್ತಾ ಇದೀರೋ ನೀವು ಅಂತ ನಮ್ಮಪ್ಪ. ಥ್ಯಾಂಕ್ ಯು. ಬಾರವ ತಾಯಿ. ನೋಡ್ರಿ ನಮ್ಮಮ್ಮ ಬಾರವ ತಾಯಿ ಅಂತ ನನಗೆ ಹೆಂಗೆ ಕರೀತಾರೆ. ನಾನು ಬೆಂಗಳೂರಿಂದ ಬಂದಿದ್ದೀನಿ ನಮ್ಮ ಅಮ್ಮನ ಬರ್ಡೇ ಅಂತ. ಇಷ್ಟೇ ಎಲ್ಲ ಮರ್ಯಾದೆ ನಂಗಿದೆ. ಆಗೈತಿ ನಿಂದು ಬಾ. ಇದನ್ನೇ ತಕ್ಕ. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ನಮ್ಮಮ್ಮ ಬೈತೈತೆ, ಇದು ನಂದನಿಂದ ಅಷ್ಟೇ ಆಗಿರೋದು, ಇನ್ನು ನಾಳೆ ನಂದಿದೆ ಅಂತಂದೇಳಿ ಅದಕ್ಕೆ ಬಂದಿದ್ದೀನಿ ಬೆಂಗಳೂರಿಂದ. ನಮ್ಮಮ್ಮ ಅಂತೂ ಇನ್ನು ನೀನು ಮಾಡ್ಬೇಕಂತ. ಅಪ್ಪಾಜಿ ಡ್ಯೂಟಿ ಮಾಡಿ ಬಂದು ಬ್ಯುಸಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾಳೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನನ್ನ ಬರ್ತಡೇ ಇವತ್ತು ಆದರೂ 12 ಗಂಟೆ ಆಗಿತ್ತು. ನನ್ನ ಮಕ್ಕಳು ಕೇಕ್ ತಂದು ಕೊಯ್ದಿರೋದಕ್ಕೆ ತುಂಬ ಖುಷಿ ಆಯಿತು. ಆದರೆ ನಮ್ಮ ಅತ್ತೆ 200 ರೂಪಾಯಿ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ.
ಅವರು ಆರೋಗ್ಯ ಐಶ್ವರ್ಯ ಕೊಟ್ಟು ಸುಖವಾಗಿರಲಿ, ನಮ್ಮ ಮಕ್ಕಳು ಎಲ್ಲ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಬಾಯ್. ಬಾಯ್. ಅವನಿಗೆ ಏನಾರ ಹೇಳ್ತೀಯಾ? ಈಗ ಬೆಳಗ್ಗೆ ಯಾವ ಮುಗಿಸಿ ಆಗುತ್ತೆ ಗೈಸ್ ಅಷ್ಟೇ. ಈಗ ಹಿಂಗೆ ಆಮೇಲೆ ನಮ್ಮಮ್ಮ ನಾನು ಬೊಳಗ ನಾವು ಮುಗಿಸಿ ಆಗ್ತೀವಿ ಅಂತ ನಮ್ಮ ಡ್ಯಾಡಿ ಹೇಳ್ತಾ ಇದ್ದಾರೆ. ನಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? Yes, I have satisfaction. ನಮ್ಮಮ್ಮಂಗೆ ಅಂದರು ಕೇಕಿಂಗ್ ಕದ ತಟ್ಟಿ ಓಪನ್ ಮಾಡಿದ ತಕ್ಷಣ ನಾನು ಅನ್ಕೊಂಡೆ ಅವ್ನು ಹೊರಗಡೆ ಹೋದ್ನಲ್ಲ, ಅವಾಗೇ ಅನ್ಕೊಂಡೆ ಕೇಕ್ ತರಕ್ಕೆ ಹೋಗಿದ್ದಾನೆ ಅಂತ. ನಮ್ಮಮ್ಮಂದೆಲ್ಲ ಎಲ್ಲ ಯೋಚನೆ ಮಾಡಿರ್ತಾರೆ ನಮ್ಮಮ್ಮ. ಕೆಳಗೆ ಬುಕ್ ಮಾಡಿದ್ದಾನೆ, ಕೆಳಗಡೆ ಬಂದಿದೆ. Friends. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ?